ನಿಮ್ಮ ಹೆಸರು? ಸರ್ ಪವನ್ ಅಂತ. ಇದು ಯಾವ ಊರು ಇದು? ಇದು ಸೊನ್ನೂರು ಸರ್. ಹೌದಾ? ಈ ಹೋರಿಗಳು ನಿಂಬೇನಾ ಇವು? ಹೌದು ಸರ್. ಇದು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ? ಇದು ಅದು ಬಂದು ಸೊನ್ನೂರು ಸರ್ದಾರು 4 ವರ್ಷದಿಂದ ಸಾಕ್ತಾ ಇದ್ದೀವಿ. ಈ ಕಡೆ ಇರೋದು? ಹೌದು. ಇದು ರಾಣಿಬೆನ್ನೂರು ಕರಾಜ, ರಾಣಿಬೆನ್ನೂರಿಂದ ತರಿಸಿದ್ದೀವಿ ಸರ್. ಹೌದಾ? ಹಾಂ. ಎಷ್ಟು ದಿವಸ ಆಯ್ತು ನೀವು ತರಿಸಿ? ಇದು ತರಿಸಿ 1.5 ತಿಂಗಳಾಗಿದೆ ಸರ್. ಹೌದಾ? ಹಬ್ಬಕ್ಕಾಗಿ ತರಿಸಿದ್ದೀರಾ? ಹೌದು ಸರ್. ಹೆಂಗೆ ಮಾಡ್ತು ಹಬ್ಬ? ಒಂದು ಹಬ್ಬ ಮಾಡಿದೆ ಸರ್, ಚೆನ್ನಾಗಿ ಮಾಡಿದೆ. ಹಾಂ. ನೆಕ್ಸ್ಟ್ ದಾಸನಪುರಕ್ಕೆ ಇನ್ನೊಂದು 2 ಹಬ್ಬ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಸರ್. ಹೌದಾ? ಇನ್ನೂ 2 ಹಬ್ಬ ಮಾಡಿ ಮತ್ತೆ ಕಳಿಸ್ತೀರಾ ಅಲ್ಲಿಗೆ? ಹೌದು ಸರ್. ಅಲ್ಲಲ್ಲಿ ಏನಾಗಿದೆ ಈಗ ರಾಣಿಬೆನ್ನೂರು ರಾಜದು ಸರ್? ಅಲ್ಲಲ್ಲಿ ಏನಾಗಿದೆ? ಅಲ್ಲೋ ಕಡೆಯಲ್ಲೂ ಬಿದ್ದಿದೆ ಸರ್ ಅದು. ಹೌದಾ? ಇದು ಎಲ್ಲಿದ್ದು ಹೋರಿ ಫಸ್ಟ್? ಇದು ಸರ್ ತಮಿಳ್ನಾಡಲ್ಲಿ ಇದ್ದಿದ್ದು. ಆಮೇಲೆ ತಮಿಳ್ನಾಡಿಂದ ಹಾವೇರಿಗೆ ತಗೊಂಡ್ರು. ಅಲ್ಲಿಂದ ತಿರ್ಗಾ ಇಲ್ಲಿ ತರಿಸ್ಕೊಂಡಿದ್ದೀವಿ ಸರ್. ಹೌದಾ? ಹಬ್ಬ ಮಾಡೋಕ್ಕೆ? ಹೌದು. ಇದು ಏನು ಬೆಲೆ ಬಿತ್ತು ಈ ತಮಿಳ್ನಾಡಿಂದ ಹೋಗೋಕ್ಕೆ ಅಲ್ಲಿಗೆ? ಸರ್ ಬೆಲೆ ಕಟ್ಟಾಗಿ ಏನು ಕಟ್ಟಿಲ್ಲ ಅವರು. ಅದು ಹಬ್ಬ ಮಾಡೋರ ಹೆಸರು ಮಾಡಿದೆ ಅಷ್ಟೇ. ಅದು ಅದಕ್ಕೋಸ್ಕರ ಹಬ್ಬ ಮಾಡ್ತಿರೋದು. ಚೆನ್ನಾಗಿ ಹಬ್ಬ ಮಾಡ್ತದೆ. ಇದು ಕುಚ್ಚು ಎಷ್ಟು ಅಡಿ ಕಟ್ಟಿದ್ರಿ ನೀವು? ಸರ್ ಕುಚ್ಚು ಬಂದು ಚಟ್ಟ ಬಂದು 4 ಅಡಿ ಬರುತ್ತದೆ. ಅದ್ರ ಮೇಲೆ 14 ಅಡಿ ಪಿ ಬರುತ್ತೆ ಸರ್. ಎಲ್ಲ ಒಂದು 17-18 ಅಡಿ ಇರುತ್ತೆ. ಎಷ್ಟು ರೌಂಡ್ ಬಿಟ್ಟಿದ್ರಿ ಇದು ಹಬ್ಬದಲ್ಲಿ? ಸರ್ 3 ರೌಂಡ್ ಬಿಟ್ಟಿದ್ವಿ ಸರ್. 3 ರೌಂಡು ಚೆನ್ನಾಗಿ ಮಾಡ್ತಾ? ಹೌದು ಸರ್. ಇದು ಜೂಲೈ ಎಲ್ಲ ನೀವು ಹೊಲಿಸಿದ್ದ ಅಲ್ಲಿಂದಾನೇ ಬಂದಿದ್ದ? ಅಲ್ಲಿಂದಾನೇ ತರಿಸಿರೋ ಸರ್. ಅದೆಲ್ಲ ಅಲ್ಲಿಂದಾನೇ ತರಿಸಿರೋದು.
ತಂದೆ ನಟರಾಜ್ ಅವರು ಒಂದು ಅಧಿಪತಿಯಿಂದ ಸಾಕಿದ್ರು ಸರ್. ಅದು ಎಷ್ಟು ವರ್ಷದಿಂದ ಸಾಕಿದ್ದು ಸರ್? ಅದು ಚಿಕ್ಕದಿಂದ ತಂದಿದ್ವಿ ಸರ್. 3 ವರ್ಷದಿಂದ ಸಾಕಿದ್ವಿ, 15 ವರ್ಷ ಸಾಕಿದ್ವಿ. ಒಂದ್ 15 ವರ್ಷ ಸಾಕಿದ್ರ? 3 ವರ್ಷದಿಂದ ಸತ್ತೋಯ್ತದು. ಎಲ್ಲಿತ್ತು ಹೋರಿ ಅದು? ಚಿಕ್ಕತೀರ್ಥಲ್ಲಿ ಆಯ್ತು ಸರ್. ನಮ್ ತೋಟದಲ್ಲಿ ಸಾಕ್ತಾ ಇದ್ವಿ. ಅಲ್ಲಿ ಒಂದ್ 4-5 ಎತ್ತು ಓರೆಗಳು ಸಾಕಿದ್ವಿ. ಸ್ವಲ್ಪ ಸತ್ತೋದ್ಮೇಲೆ ನಮ್ಗೂ ನೋವಿಗೆ ಯಾವ್ದು ತಂದಿರ್ಲಿಲ್ಲ. ಇವಾಗ ತಿರ್ಗಾ ತಗೊಂಡ್ಬಂದು ಸಾಕಿ ನೆನಪಾಗಿ ರಾಣಿಬೆನ್ನೂರು ಕದಾದ ತರಿಸಿದೀವಿ. ಅಧಿಪತಿ ಒಂದಿದೆ, ಎಲ್ಲ ತರಿಸಿ ಮಾಡ್ತಾ ಇದೀವಿ ಸರ್. ಅಂದ್ರೆ ಇದು ನಿಮ್ಗೆ ಹೆಸರು ತಂದು ಕೊಟ್ಟಿದ್ದು ಯಾವ್ದಂದ್ರೆ? ಅಧಿಪತಿ ಸರ್. ಅಧಿಪತಿ. ಅದು ಹೋರಿ ಈಗಿಲ್ಲ, ಅದು ತೀರೋಯ್ತದು. ಅದ್ರ ಸವಿನೆನಪಿಗಾಗಿ ಈಗ ನಿಮ್ದು ಸರ್ದಾರ್ ಕಟ್ಟಿರೋದು. ಸರ್ದಾರು, ರಾಜ, ಆಮೇಲೆ ಅಧಿಪತಿ ಇನ್ನೊಂದು ಇದೆಯಲ್ಲ, ಅದು 3 ತಗೊಂಡಿದೆ ಸರ್. ಹಬ್ಬ ಮಾಡ್ತಾ ಇದೀವಿ. ಮಾಡಿ ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸರ್. ಹೋರಿ ಹಬ್ಬ ಉಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ನಿಮ್ ಪ್ರಕಾರ? ಹೋರಿ ಹಬ್ಬ ಉಳಿಬೇಕಂದ್ರೆ ಫಸ್ಟ್ ನಮ್ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಪರ್ಮಿಷನ್ ಕೊಡ್ಬೇಕು ಸರ್. ಫಸ್ಟ್ ಕೋಲಾರ ಜಿಲ್ಲೆಯಲ್ಲಿ ಆ ಕಡೆ ಪರ್ಮಿಷನ್ ಕೊಡ್ತಾ ಇದಾರಲ್ಲ, ಹಾವೇರಿ ಕಡೆ, ಅದು ಕರ್ನಾಟಕನೇ ತಾನೆ? ಈಗ ಹಾವೇರಿನೂ ಕರ್ನಾಟಕನೇ, ಅಲ್ಲಿ ಪರ್ಮಿಷನ್ ಕೊಡ್ತಾ ಇದಾರಲ್ವಾ? ಅಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ನಮಗೆ. ಅದೇ ಕೋಲಾರ ಜಿಲ್ಲೆ ಈ ಸೈಡ್, ತಮಿಳ್ನಾಡು ಸೈಡ್ ಕೋಲಾರ ಜಿಲ್ಲೆಯಲ್ಲಿ ಯಾರು ಕೊಟ್ಟಿಲ್ಲ ಪರ್ಮಿಷನ್. ಅದರಿಂದ ಕೊಟ್ರೆ ಇನ್ನ ಆದಷ್ಟು ಒಳ್ಳೇದಾಗುತ್ತೆ. ಇನ್ನ ಒಂದಷ್ಟು ಜನ ಹುಡುಗರು ನೋಡಿ ಕಟ್ತಾರೆ ಹೋರಿಗಳನ್ನ ಕೋಲಾರ ಜಿಲ್ಲೆಯಲ್ಲಿ. ಆದ್ರೆ ನಮ್ಮ ಇನ್ನ ಹಬ್ಬ ಚೆನ್ನಾಗಿ ಮಾಡ್ಬೋದು. ಇನ್ನ 10 ಜನ ನೋಡಿ ಆಸೆ ಪಟ್ಟು ಇನ್ನ 10 ಜನ ಹೋರಿಗಳು ಕಟ್ತಾರೆ. ಅದರಿಂದ ನಮಗೂ ಆಸೆ ಇದೆ ಸರ್, ಮುಂದೆ ಓಡಿಸೋಣ ಅಂತ. ನೋಡೋಣ, ಪರ್ಮಿಷನ್ ಕೊಟ್ರೆ ಮುಂದಕ್ಕೆ ಕರ್ನಾಟಕ ಅವರು ಕೋಲಾರ ಜಿಲ್ಲೆ ಕಡೆಯಿಂದ ಕೊಟ್ರೆ ಇನ್ನ ಹೋರಿ ಹಬ್ಬ ಇನ್ನ ಬೆಳ್ಸೋಣ ಮುಂದಕ್ಕೆ. ಹೌದಾ? ಇದು ಹೋರಿ ಬಗ್ಗೆ ಹೇಳಿ, ಇದಕ್ಕೆ ಎಷ್ಟು ಕಟ್ಟಿದ್ರಿ ಚಟ್ಟ ಸರ್? ಇದಕ್ಕೂ ಅಷ್ಟೇ ಸರ್, 3.5 ಅಡಿ ಕಟ್ಟಿದ್ದೀವಿ. 10 ಅಡಿ ಪಿಪಿ ಕಟ್ತಾ ಇದೀವಿ ಅಷ್ಟೇ. ಅಂದರೆ ಒಂದು 15-16 ಅಡಿ ಬರ್ತದೆ ಕುಚ್ಚು ಪಿಪಿ ಎಲ್ಲ ಸೇರಿ. ಏನು ಹೋರಿ ಸ್ಪೆಷಾಲಿಟಿ ಅದರದ್ದು ಸರ್? ಅದು ಟಾಪ್ ಹಬ್ಬ ಮಾಡುತ್ತೆ, ಸ್ಪೀಡ್ ಜಾಸ್ತಿ, ಹಂಗೆ ಹೋಗುತ್ತೆ ಸರ್ ಅದು. ಹೌದಾ? ಹಲ್ಲಲ್ಲಿ ಏನಾಗಿದೆ ಅದು? ಅದು ಕಡೆ ಬಿದ್ದಿದೆ ಸರ್. ಎಲ್ಲಿ ತೊಗೊಂಬಂದಿದ್ದು ಅದು? ಅದು ತಮಿಳ್ನಾಡಿನ ಸರ್. ಹೌದಾ? ಯಾರಿಗನ್ನ ಮಾರ್ತೀರಾ ಹೋರಿನ ಅದು? ಇಲ್ಲ ಸರ್, ಅದು ಮಾರಲ್ಲ.
ಇದು ಬಿಟ್ಟು ಇನ್ಯಾವ್ದಾನ ಹೋರಿ ಇದೆಯಾ? ಇನ್ನ ಅಧಿಪತಿ ಇದೆಯಲ್ಲ ಸರ್, ಅದೇ ಹಾಂ, ಅದ್ರ ಜೊತೆ ಸರ್ ಮಾಡಿ. ಹೌದಾ? ಇಲ್ಲಿ ಇದು ಬಿಟ್ಟು ಇನ್ಯಾವ್ದಾನ ಸಾಕಿದಾರಾ? ಇನ್ಯಾವುದು ಇಲ್ಲ ಸರ್. ಇನ್ನೊಂದಿತ್ತಲ್ಲ ಅದು ಕಪ್ಪದು ಹೋರಿ, ಅದು ವಯಸ್ಸಾಯ್ತು. ಯುವರಾಜನ ಯುವರಾಜ ಇದೆ ಸರ್. ಅದು ಇನ್ನೊಂದಿದೆ ಅಲ್ಲ, ಅದ್ರ ಹೆಸರು ಯುವರಾಜ ಸರ್. ಅದು ಯುವರಾಜನಾ? ರಾಣಿಬೆನ್ನೂರ್ಕ ರಾಜ ತಮ್ಮ. ಅದು ರಾಣಿಬೆನ್ನೂರ್ಕ ರಾಜ ತಮ್ಮ ಏನು ಅದನ್ನು ಅಲ್ಲಿಂದ ತರಿಸಿರೋದಾ? ಅದು ಇಲ್ಲೇ ತಮಿಳ್ನಾಡಿನ ನಾವು ಹೋಗಿ ಅಲ್ಲಿಂದ ತರಿಸಿರೋ ಸರ್. ಅವ್ರ ಹತ್ರನೇ ಇತ್ತಾ ರಾಜ ಅವ್ರ ಹತ್ರ? ಹೌದು. ಹಾಂ ಹಾಂ. ಹೆಂಗ ಹಬ್ಬ ಮಾಡಿದೆ ಅದು? ತರ ಹಬ್ಬ ಚೆನ್ನಾಗಿ ಮಾಡಿರ್ತದೆ. ಟಾಪ್ ಸ್ಪೀಡ್ ಇದೆ, ಎಲ್ಲ ಚೆನ್ನಾಗಿ ಓಡುತ್ತೆ, ಪಿಪಿನ ಎತ್ಕೊಂಡು ಹೋಗುತ್ತೆ, ಎಲ್ಲ ಸೇಮ್ ಈ ರಾಜ ಹೆಂಗ್ ಮಾಡುತ್ತೆ ಅದು ಹಂಗೆ ಮಾಡ್ತೇವೆ ಸರ್ ಹಬ್ಬ. ಇದು ರಾಣಿಬೆನ್ನೂರ್ಕ ರಾಜದು ಗುಣ ಹೆಂಗೆ ಸರ್? ಆರಾಮ ಸಾಧು ಪ್ರಾಣಿ, ಯಾರಿಗೇನೋ ತೊಂದರೆ ಮಾಡಲ್ಲ, ಹಬ್ಬ ಚೆನ್ನಾಗಿ ಮಾಡ್ಕೊಂಡ್ ಬರುತ್ತೆ. ಹಬ್ಬದಲ್ಲಿ ಏನು ಒಬ್ಬರೇ ಬಿಡ್ಬೋದಾ? ಇಲ್ಲ ಸರ್, ಒಂದು 15 ಜನ ಬೇಕು ಸರ್ ಬಿಡಕ್ಕೆ. ಹಬ್ಬದಲ್ಲಿ ಸ್ವಲ್ಪ ಗಲಾಟೆ ಮಾಡುತ್ತೆ, ಚೆನ್ನಾಗಿ ಹಿಡ್ಕೊಬೇಕು ಅದನ್ನ. ಇದು ಬಿಟ್ಟು ಇನ್ನು ಯಾವ್ದಾನ ಜೂಲ ಇದೆಯಾ ಅದಕ್ಕೆ ರಾಜಾಗೆ? ಇಲ್ಲ ಸರ್, ಇದೇ ಕಲರಾ? ಒಂದೇ ಕಲರ್ ಇರೋದು. ಬ್ರ್ಯಾಂಡ್ ಇದೆ, ಕಲರ್ ಬ್ರ್ಯಾಂಡ್ ಕಲರು. ಮತ್ತೆ ಇದ್ರದ್ದು ಸರ್ದಾರ್ದು ಸೇಮೇ ಸರ್. ಇದೆ ವರ್ಷ ಹೊಲಿಸ್ತೀರಾ ಇಲ್ಲ? ಇದೆ ವರ್ಷ ಇದನ್ನೇ ಹಾಕೋದು. ಹೌದಾ? ಇದು ಅರ್ಧೋಗ್ಬಿಟ್ರೆ ಹೊಸದು ಹೊಲಿಸಿ ತಿರ್ಗಾ ಹಾಕೋದು. ಅಂದ್ರೆ ಹೋರಿ ಯಾವ್ದು ಮಾರಾಟಕ್ಕಿಲ್ಲ ನಿಮ್ಮ ಹತ್ರ ಈಗ? ಹೌದಾ? ನಿಮ್ಮ ಫೋನ್ ನಂಬರ್ ಹಂಗೆ ಹೇಳಿ. 9480 129 297. ಸರಿ ಸರಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು.